ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದಕ್ಕೆ ಸಂಬಂಧಪಟ್ಟಂಗೆ ಬಾಲಕೃಷ್ಣ MLA ಬಾಲಕೃಷ್ಣ ಮಾತಾಡಿದ್ದಾರೆ. ಏನಾದರೂ ಎಡವಟ್ಟಾದರೆ ಯಾರು ಜವಾಬ್ದಾರಿ? ಸುಮ್ಮನೆ ನಾವು ಸುದೀಪ್ಗೂ DKಶಿಗೂ ತಂದಿಡಬಾರದು. ಇದು ಬಾಲಕೃಷ್ಣ ಅವರ ಮಾತು. JDS ಟ್ವೀಟ್ಗೆ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಅರ್ಥ ಆಗಿಲ್ಲಪ್ಪ, ಯಾವ ನಟ್ಟು ಬೋಲ್ಟ್ಗೂ ಇದಕ್ಕೂ ಏನು ಸಂಬಂಧ ಅಂತ. ನಟ್ಗೂ ಬೋಲ್ಟ್ಗೂ ಇದಕ್ಕೂ ಏನು ಸಂಬಂಧ ಐತೆ? ಸ್ಯಾಂಡಲ್ವುಡ್ ಮೇಲೆ ನನಗೆ ಪ್ರೀತಿ ಇದೆ, ಆದರೆ ಅವರು ಈ ಎಲ್ಲ ಇದರಿಂದ ನನಗೆ ಸ್ವಲ್ಪ ಬೇಸರ ಇದೆ ಅಂತ ಹೇಳಿ DK ಶಿವಕುಮಾರ್ ಅಂತೆಲ್ಲ ಹೇಳಿಲ್ಲ. ಅದಕ್ಕೂ ಇದಕ್ಕೂ ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇನಾಗಿದೆ? ಒಂದು ನಿಮಿಷ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಯಾರು ಸ್ಯಾಂಡಲ್ವುಡ್ ಅವರು ಬಂದಿಲ್ಲ, ಕೆಲವರು ಇರ್ಬೋದು ಸ್ಯಾಂಡಲ್ವುಡ್ ಅವರು, ಆದರೆ ಇದೇ ಬೇರೆ ಶೋ. ಸ್ಯಾಂಡಲ್ವುಡ್ಗೆ ಸಂಬಂಧ ಇಲ್ಲದಿರ್ತಕ್ಕಂಥ ಶೋ ಇದು. ಸುದೀಪ್ ಅವರು ಕೂಡ ಆ ಥರ ನೋಡ್ರಿ, ಅದಕ್ಕೂ ಇದಕ್ಕೂ ಲಿಂಕ್ ಮಾಡಬೇಡಿ. DK ಶಿವಕುಮಾರ್ ಅವ್ರ ಪಾತ್ರ ಏನೂ ಇಲ್ಲ ಇಲ್ಲಿ. JDSನವ್ರಿಗೆ ಇನ್ನೇನು ಕೆಲಸ ಇಲ್ಲ ಅವ್ರಿಗೆ, ಅದು ಇದೇ ಕೆಲಸ. ಸುದೀಪ್ ಅವ್ರ ಬಗ್ಗೆ ನಮಗೆ, ನಮ್ಮ ಪಕ್ಷಕ್ಕೆ ಅಪಾರವಾದಂಥ ಗೌರವ ಇದೆ ಅವ್ರ ಮೇಲೆ. ಆದರೆ ಕಾನೂನಾತ್ಮಕವಾಗಿ ಮಾಡಿಲ್ಲ ಅಂತಕ್ಕಂಥದ್ದು ಬಹುಶಃ ನನಗೆ ಗೊತ್ತಿರೋಂಗೆ DK ಶಿವಕುಮಾರ್ ಅವ್ರಿಗೂ ಕೂಡ ಈ ಪ್ರಕ್ರಿಯೆ ಗೊತ್ತಿಲ್ಲ. ಇದು ಇದನ್ನ ಹಾಕಿರ್ತಕ್ಕಂಥದ್ದು, ಬೀಗ ಜಡ್ದಿರ್ತಕ್ಕಂಥ ಪ್ರಕ್ರಿಯೆ, ಅದು ಜಿಲ್ಲಾಧಿಕಾರಿಗಳು ಅವರೇ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ನಮಗೇನು ಅರ್ಥ ಆಗಿಲ್ಲಪ್ಪ, ಯಾವ ನಟ್ಟು. ಬರೀ ಇಷ್ಟು ಮಾತ್ರ ಅಲ್ಲ, ಅನಗತ್ಯವಾಗಿ ಯಾರ್ಯಾರ ನಡುವೆನೋ ತಂದಿಡಬಾರದು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಜೊತೆಗೆ ಏನಾದರೂ ಎಡವಟ್ಟಾದರೆ ಯಾರು ಜವಾಬ್ದಾರಿ? ನೋಟಿಸ್ ಕೊಟ್ಟಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ, ಅಷ್ಟೇ ಆಗಿರೋದು. ಕಾನೂನು ತನ್ನ ವ್ಯಾಪ್ತಿನಲ್ಲಿ ಏನೇನು ಕ್ರಮ ಜರುಗಿಸಬೇಕು ಅದನ್ನು ತೆಗೆದಿದೆ, ಅದನ್ನು ಮಾಡಿದೆ. ನಿನ್ನೆ ಇದೇ ಭಾಗದಲ್ಲಿ ಒಂದು ಅವಘಡ ಕೂಡ ನಡೆದಿದೆ. ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಇಲ್ಲೂ ಹಂಗೆ ಆದರೆ ಯಾರು ಜವಾಬ್ದಾರಿ? ಏನು ಶೋ ಸ್ವಲ್ಪ ದಿವಸ ಹಾಕ್ಬಿಟ್ರೆ ಮುಂದಕ್ಕೆ ಹಾಕಿದರೆ ಪ್ರಾಣ ಹೋಗುತ್ತಾ ಅಂತ ಕೇಳ್ತಾರೆ ಬಾಲಕೃಷ್ಣ. ಏನಾಗಿದೆ ಈಗ? ನೋಟಿಸ್ ಕೊಟ್ಟಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಕಾನೂನುಬದ್ಧವಾಗಿ ಅವರು ಅದನ್ನು ರಿನ್ಯೂವಲ್ ಮಾಡಿಸ್ಕೊಂಡ್ಮೇಲೆ ಓಪನ್ ಮಾಡಿಕೊಡ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅದು ಕಾನೂನುಬದ್ಧವಾಗಿ ಅವರು ಕೆಲವು NOCಗಳನ್ನ ತೆಗೆದುಕೊಂಡಿಲ್ಲ ಅಂತೇಳಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದನೂ ಕೂಡ NOC ತೆಗೆದುಕೊಂಡಿಲ್ಲ ಅಂತೇಳಿ. ನಿನ್ನೆ ಒಂದು ಅವಘಡ ಆಗೈತೆ, ನಿಮಗೆ ಗೊತ್ತಿರಬೇಕು. ಅದು ಯಾವುದೋ ಒಂದು ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗಿ, ಆ ರೀತಿ ಯಾವುದೂ ಪರ್ಮಿಷನ್ ತೊಗೊಳ್ದೇ ಸ್ಥಳೀಯ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಅಥವಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, ಪುರಸಭೆ ಇರ್ಬೋದು, ಇವೆಲ್ಲನೂ ಕೂಡ ಅವರು KEB ಅವರಿಂದ NOC ತೊಗೊಳ್ಳದೇ ಇರ್ಬೋದು, ಇವೆಲ್ಲನೂ ತೊಗೊಳ್ಳದೇ ಇದ್ದರೆ ಆ ಥರ ಅವಘಡಗಳಾಗ್ತವೆ. ಅದಕ್ಕೆ DC ಅವರು ಎಚ್ಚೆತ್ಕೊಂಡು ಅದನ್ನು ಬಹುಶಃ ಕಾರ್ಯರೂಪಕ್ಕೆ ತಂದವ್ರೆ ಅಂತ ಕಾಣಿಸ್ತದೆ. ಕೋರ್ಟ್ ಮರೆ ಕೂಡ ಹೋಗ್ತಾ ಇದ್ದಾರೆ ಸರ್. ಕೋರ್ಟು NOC ಕೊಡೋದು, ನಾನು ಕೋರ್ಟಿನ ವಿಚಾರ ನಾನು ಮಾತಾಡೋಕೆ ಹೋಗಲ್ಲ. ಬಟ್ NOC ತೊಗೊಳ್ಳದೆ ಕೋರ್ಟು ಕೂಡ ಪರ್ಮಿಷನ್ ಕೊಡಲ್ಲ ಅಂತಕ್ಕಂಥದ್ದು ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ. ಏನು ನಾಳೆ ಏನು ಪ್ರಾಣ ಹೋಗ್ಬಿಡಲ್ಲ. ಬಿಗ್ ಬಾಸ್ ಅವರು 15 ದಿವಸ ಎಲ್ಲ ಮಾಡಿಕೊಂಡು ಒಂದು ತಿಂಗಳಾದ್ಮೇಲೆ ಶುರು ಮಾಡ್ಕೊಳ್ಳಿ ಬಿಗ್ ಬಾಸ್ನ. ನಾವೇನು ಬೇಡ ಅಂತ ಹೇಳಿದೀವಿ. ಬಿಗ್ ಬಾಸ್ ಲೈಸೆನ್ಸ್ ಹೆಂಗ್ ಕೊಟ್ಟರು ಜಿಲ್ಲಾಡಳಿತ? ಕೊಟ್ಟಿಲ್ಲ. ಜಿಲ್ಲಾಡಳಿತದ ಲೈಸೆನ್ಸ್ ಇಲ್ಲದೆ ಇರೋದಕ್ಕೆ ಇವತ್ತು ಸೀಸ್ ಮಾಡಿರೋದು. 2 ವರ್ಷ ಬೇಕಾಯ್ತಾ ಸರ್ ಸೀಸ್ ಮಾಡೋದಕ್ಕೆ? ಇಲ್ಲ, ಈಗಲ್ವ ಶುರು ಆಗಿರೋದು ಬಿಗ್ ಬಾಸ್. 2023 ಆಗಸ್ಟ್ 25 ಬಿಗ್ ಬಾಸ್ ಇವಾಗ ಶುರು ಆಗಿಲ್ಲ. ಬಿಗ್ ಬಾಸ್ ಅಲ್ಲ ಸರ್, ಜಾಲಿವುಡ್ಗೆ ಹಲವಾರು ಇದನ್ನ ಕೊಟ್ಟಿದ್ದಾರೆ, ಎಲ್ಲ ನೋಟಿಸ್ಗಳನ್ನ ಕೊಟ್ಟಿದ್ದಾರೆ. ಸ್ಥಳೀಯ ಪ್ರಾಧಿಕಾರದವರು ನೋಟಿಸ್ ಕೊಟ್ಟವ್ರೆ, ಎಲ್ಲರೂ ಕೂಡ ನೋಟಿಸ್ ಕೊಟ್ಟವ್ರೆ. ನಾವು ಅವ್ರು ಇವತ್ತು ತಗೋತಾರೆ, ನಾಳೆ ತಗೋತಾರಪ್ಪ, ನಾವು ಅನವಶ್ಯಕವಾಗಿ ಅದಕ್ಕೆ ತಲೆ ಹಾಕೋದು ಬೇಡ ಅಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೋ. ಆದ್ರೆ ಅವ್ರು ಏನು ಕೂಡ ತೆಗೆದುಕೊಳ್ದೇ ಇರೋದ್ರಿಂದ ಇವಾಗ ಅಂತಿಮವಾಗಿ ಬೀಗ ಜಡ್ದಿದ್ದಾರೆ. ಮೊದಲನೇದಾಗಿ ಅವರು ಪರ್ಮಿಷನ್ ತಗೊಂಡು ಮಾಡಿದ್ದಾರೆ. ಬಟ್ ಆದ್ರೆ NOCಗಳನ್ನ ಅವರು ಇಷ್ಟಿಷ್ಟಲ್ಲಿ NOC ತಗೋತೀವಿ ನಾವು ಅಂತ ಹೇಳಿ ಒಂದು ಮುಚ್ಚಳಿಕೆಯನ್ನು ಕೂಡ ಅವ್ರು ಬರೆದು ಕೊಟ್ಟಿರ್ಬೋದು. DCMಗೂ ಇದಕ್ಕೂ ಅನಗತ್ಯವಾಗಿ ಯಾಕೆ ತಳಕ್ಕೆ ಹಾಕಬೇಕು? ಅವ್ರಿಗೂ ಇದಕ್ಕೂ ಸಂಬಂಧವೇ ಇಲ್ಲ. ಇದು ಖಂಡ್ರೆ ಅವರ ಮಾತು. ನಟ್ಟು ಬೋಲ್ಟು ಟೀಕೆಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. DCM ಹಸ್ತಕ್ಷೇಪ ಇದರಲ್ಲಿ ಇಲ್ಲವೇ ಇಲ್ಲ. ಸುಮ್ಮನೆ ಅವ್ರ ಮಾತಿಗೆ ತಳಕ್ಕೆ ಹಾಕೋದು ಬೇಡ ಅಂತಾರೆ ಈಶ್ವರ್ ಖಂಡ್ರೆ. ನೋಡಿ, ಇದಕ್ಕೆ ನಾನು ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇವೆಲ್ಲ ದಿನಾಲು ಅನೇಕ ನಾವೆಲ್ಲ ವಿಷಯಗಳು ಪ್ರಸ್ತಾಪ ಆಗ್ತವೆ. ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದಕ್ಕೆ ತಳಕು ಹಾಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಅವ್ರದ್ದಿಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.